ಮೀರಾ ಅಂತ ಈ ಕಡೆನೇ ಬರ್ತಾವ್ರು ನೋಡೋಣ. ಏಯ್, ಮಧ್ಯರಾತ್ರಿ ಬೇರೆ ಆಗೈತೆ, ಡ್ರಾಪ್ ಬೇಕನೋ, ಕೇಳೋಣ ಬರ್ರೋ. ಮೇಡಮ್, ಡ್ರಾಪ್ ಕೊಡ್ಲಾ? ಬುಲೆಟ್ ಇದೆ, 300cc. ನಂದು ಮೊಪೆಡ್ ಇದೆ ಮೇಡಮ್. ಮೇಡಮ್, ನಂದು ಕಾರ್ ಇದೆ. ನೀವ್ ದಾರಿ ಬಿಟ್ರೆ ನಾನ್ ನಡ್ಕೊಂಡೇ ಹೋಗ್ತೀನಿ. ಮೇಡಮ್, ಡ್ರಾಪ್ ಕೊಡ್ತೀನಿ ಅಂದಾಗ ತಗೋಬೇಕು, ಈ ಥರ ಎಲ್ಲ ಬಿಣ್ಣಣ ಮಾಡಬಾರ್ದು. ಒಂಟಿ ಹುಡುಗಿ ರೋಡಲ್ಲಿ ಕಂಡ್ರೆ ಸಾಕು ನಾಯಿಗಳ ತರ ಜಲ್ ಸುರಿಸ್ಕೊಂಡ್ ಬರ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ನೋಡಕ್ಕೆ ಎಷ್ಟು ಮುದ್ದಾಗಿದ್ದೀರಾ, ಕೋಪ ಮಾಡ್ಕೊಂಡ್ರಂಗೆ. ಅರೆ ಸ್ವಲ್ಪ ನಗಿ. ಮೈ ಮುಟ್ಟಿದ್ರೆ ಸಾಯಿಸ್ಬಿಡ್ತೀನಿ. ಪರವಾಗಿಲ್ಲ, ಇವಳು ಗಾಡಿ ಇರೋ ಮೆಣಸಿನ್ಕಾಯಿನೇ. ಆಪಲ್ ತರ ಇದ್ರು ಬಹಳ ಜೋರಿದ್ಯಾ. ಏಯ್, ಮುಖ ಏನ್ ನೋಡ್ತೀರಾ, ಹೇಳ್ಕೊಳ್ರ. ಭೈರವಿ, ಆರ್ ಯು ಆಲ್ ರೈಟ್? ನಿಮ್ಗೇನೂ ಆಗಿಲ್ಲ ಅಲ್ವಾ? ಇಲ್ಲ, ನಿಮ್ಗೂ ಏನೂ ಆಗಿಲ್ಲ ಅಲ್ವಾ? ಥ್ಯಾಂಕ್ಸ್ ವಿರಾಟ್, ಅವರಿಂದ ನನ್ನ ಕಾಪಾಡಿದ್ದಕ್ಕೆ. ಹೀಗೆಲ್ಲ ಆಗುತ್ತೆ ಅಂತಾನೆ ಡ್ರಾಪ್ ಮಾಡ್ತೀನಿ ಬನ್ನಿ ಅಂತ ಹೇಳಿದ್ದು. ನೀವು ನನ್ನ ಮಾತೇ ಕೇಳಲಿಲ್ಲ. ಐ ಆಮ್ ಸಾರಿ ವಿರಾಟ್, ಹೀಗೆಲ್ಲ ಆಗ್ಬೋದು ಅನ್ನೋ ಊಹೆನೂ ಮಾಡಿರಲಿಲ್ಲ ನಾನು. ಐ ಆಮ್ ರಿಯಲಿ ಸ್ಕೇರ್ಡ್. ತಗೊಳ್ಳಿ, ಇದನ್ನ ಹಾಕೊಳ್ಳಿ. ಇಲ್ಲ, ಪರವಾಗಿಲ್ಲ. ಸಂಕೋಚ ಪಡೋದು ಏನಿದೆ ಇದರಲ್ಲಿ? ತಗೊಳ್ಳಿ. ಥ್ಯಾಂಕ್ಸ್. ಈಗಲಾದ್ರೂ ಡ್ರಾಪ್ ಮಾಡ್ಬೋದಲ್ವಾ?
ಭೈರವಿ ಅವರೇ, ಇನ್ನೂ ಅದೇ ಯೋಚನೆಲೇ ಇದ್ದೀರಾ? ಮನ್ಸಲ್ಲಿ ಯಾವತ್ತೂ ಒಳ್ಳೇದನ್ನೇ ಇಟ್ಕೋಬೇಕು. ಅನ್ವಾಂಟೆಡ್ ಅನ್ನ ಡಿಲೀಟ್ ಮಾಡಬೇಕು. ಇಲ್ಲ ಅಂದ್ರೆ ಅದು ಮನ್ಸಲ್ಲಿ ಕೊರಿತಾನೆ ಇರುತ್ತೆ. ಬದುಕಲ್ಲಿ ಕೆಲವೊಂದು ಅನುಭವಕ್ಕೆ ಬಂದ್ರೆ ಮಾತ್ರ ಪಾಠ ಕಲಿಯೋದು ಅಂತ ಹೇಳ್ತಾರೆ. ನಿಮ್ಮ ಮಾತು ಕೇಳಿದಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ಈಗ ಗಿಲ್ಟ್ ಫೀಲ್ ಆಗ್ತಿದೆ. ಇಟ್ಸ್ ಓಕೆ, ಬಿಡಿಯದನ್ನ. ಹೇಗಾದ್ರೂ ಮಾಡಿ ಭೈರವಿಗೆ ನನ್ನ ಮನಸ್ಸಲ್ಲಿರೋದನ್ನ ಹೇಳಬೇಕಲ್ಲ. ಭೈರವಿ, ನೀವು ನನಗೆ ತುಂಬ ಇಷ್ಟ ಆಗಿದ್ದೀರಾ. ದಿನದಿಂದ ದಿನಕ್ಕೆ ನಾವು ತುಂಬ ಕ್ಲೋಸ್ ಆಗ್ತಿದ್ದೀವಿ. ಬಟ್ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಧೈರ್ಯನೇ ಸಾಲಲ್ಲ. ಹೇಳ್ಕೊಳ್ಳೋಕೆ ಈ ಬಿಸ್ನೆಸ್ ಫೀಲ್ಡ್ನೇ ಕಾನ್ಕ್ವರ್ ಮಾಡ್ತಿರೋ ದೊಡ್ಡ CEO. ಆದರೆ ಐ ಲವ್ ಯು ಅನ್ನೋ 3 ಪದ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಓ, ನಿದ್ದೆ ಮಾಡಿಬಿಟ್ಟಿದ್ದಾರೆ. ಈಗ ಡಿಸ್ಟರ್ಬ್ ಮಾಡೋದು ಬೇಡ. ಏನ್ ಮಾಡ್ತಿದ್ದೀರಾ ನೀವು? ಏನೂ ಇಲ್ಲ. ವಿರಾಟ್ ಕಾರ್ ನಿಲ್ಸಿ. ಯಾಕೆ, ಏನಾಯ್ತು ಭೈರವಿ? ಕಾರ್ ನಿಲ್ಸಿ ಪ್ಲೀಸ್. ಓಕೆ ಓಕೆ. ಭೈರವಿ ಅವರೇ, ಭೈರವಿ, ಯಾಕೇನಾಯ್ತು? ವಿರಾಟ್, ನೀವ್ ನನ್ನ ಕದ್ದು ಮುಚ್ಚಿ ನೋಡ್ತಾ ಇದ್ರಿ. ನಾನ್ ಅದನ್ನ ಅಬ್ಸರ್ವ್ ಮಾಡ್ದೆ. ಒಂದು ರೆಪ್ಯೂಟೆಡ್ ಫ್ಯಾಮಿಲಿಯಿಂದ ಬಂದಿರೋ ನೀವ್ ಹೀಗ್ ಮಾಡ್ತಿದ್ದೀರಾ ಅಂದ್ರೆ ನನಗ್ ನಂಬಕ್ಕಾಗ್ತಿಲ್ಲ. ನೀವ್ ನೋಡಿದ್ ನಿಜ ಅಲ್ವಾ? ನೋ ನೋ ಭೈರವಿ, ನಾನು ನಿಮ್ಮನ್ನೆಲ್ಲ ನೋಡ್ತಾ ಇದ್ದಿದ್ದು. ಹೊರಗಡೆ ನೋಡ್ತಾ ಇದ್ದೆ. ಸುಳ್ಳು ಹೇಳ್ಬೇಡಿ. ಗಂಡಸ್ರು ಬುದ್ಧಿನೇ ಇಷ್ಟು. ಹುಡ್ಗಿರಂದ್ರೆ ಎಲ್ರೂ ಹೀಗೇನಾ? ನಿಜ ಹೇಳಿ. ಹೌದು, ನಾನು ನೋಡ್ದೆ. ವಿರಾಟ್, ಏನ್ ಹೇಳ್ತಿದ್ದೀರಾ? ಹೌದು, ನಾನು ನಿಮ್ಮನ್ನ ಕದ್ದು ಮುಚ್ಚಿ ನೋಡ್ದೆ. ಯಾಕಂದ್ರೆ ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ. ಏನ್ ಹೇಳ್ತಿದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇದ್ದೀನಿ. ಇನ್ನ ಎಷ್ಟು ದಿನ ಮುಚ್ಚಿಡ್ಲಿ? ಒಂದಲ್ಲ ಒಂದಿನ ನನ್ನ ಭಾವನೆಗಳನ್ನ ಹೇಳ್ಕೊಳ್ಳೇಬೇಕಲ್ವಾ? ಭೈರವಿ, ನೀವು ನನ್ನ ಕನಸಲ್ಲಿ ಆಗಾಗ ಬರ್ತಾ ಇದ್ರಿ, ತುಂಬ ಕಾಡ್ತಾ ಇದ್ರಿ. ನಾನು ನಿಮ್ಮನ್ನ ತುಂಬ ಹಚ್ಕೊಂಡೆ. ಆಗಿಂದಾನೆ ಪ್ರೀತಿಸೋಕೆ ಶುರು ಮಾಡಿದೆ. ಆಗ ನನ್ನ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಟ್ರೀಟ್ಮೆಂಟ್ ಆದ ನಂತರ ಒಬ್ಬ ಸ್ಕೆಚ್ ಆರ್ಟಿಸ್ಟ್ ಹತ್ರ ಹೋಗಿ ನಿಮ್ಮ ಚಿತ್ರ ಬಿಡಿಸ್ದೆ. ನಂತರ ನೀವಿದಿರೋ ಇಲ್ವೋ ಅನ್ನೋ ಅನುಮಾನ ಶುರುವಾಗಿ ನಿಮ್ಮನ್ನ ಹುಡ್ಕೋಕೆ ಒಬ್ಬ ಡಿಟೆಕ್ಟಿವ್ನ ಅಪಾಯಿಂಟ್ ಮಾಡಿದೆ. ಇದೆಲ್ಲ ಆದಮೇಲೆ ಒಂದಿನ ನೀವು ನನ್ನ ಕಣ್ಣಿಗೆ ಬಿದ್ರಿ. ಆ ದಿನ, ಆ ಖುಷಿನ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಭೈರವಿ. ಅವತ್ತಿಂದ ನಿಮ್ಗೆ ಕ್ಲೋಸ್ ಆಗಬೇಕು, ನಿಮ್ಮ ಹೃದಯಕ್ಕೆ ಇನ್ನೂ ಹತ್ರ ಆಗಬೇಕು ಅಂತ ವೇಷ ಬದಲಾಯಿಸಿ ನಿಮ್ಮ ಮನೆಗೆ ಬಂದೆ. ವೇಷ ಬದಲಾಯಿಸಿ ಅಂದ್ರೆ? ಹೌದು ಭೈರವಿ, ನಿಮ್ಮ ಮೇಲಿರೋ ಪ್ರೀತಿಗೆ, ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ, ಅದನ್ನು ನಿಮ್ಗೆ ಅರ್ಥ ಮಾಡಿಸೋಕೆ ಡ್ರೈವರ್ ಆಗಿ ನಿಮ್ಮ ಮನೆ ಸೇರಿಕೊಂಡೆ. ಡ್ರೈವರ ಅಂದ್ರೆ ದಿಲ್ಜೀತ್? ನಾನೇ. ಇದೆಲ್ಲ ಮಾಡಿದ್ದು ನಿಮ್ಮೇಲಿರೋ ಪ್ರೀತಿಗೋಸ್ಕರ ಭೈರವಿ.
ವಿರಾಟ್ ದಿಲ್ಜೀತ್ ಆಗಿ ಬದಲಾಗೋಕೆ ನಿಮ್ಮ ಪ್ರೀತಿನೇ ಕಾರಣ. ಇದೆಲ್ಲ ಹೇಗ್ ಸಾಧ್ಯ ವಿರಾಟ್? ಭೈರವಿ, ಪ್ರೀತಿ ಹುಟ್ಟೋಕೆ ಪರಿಚಯ ಒಡನಾಟ ಬೇಕು ಅಂತ ಇಲ್ಲ. ಬರೀ ಕಣ್ಣಿನ ಒಂದ್ ಸೆಳೆತ ಸಾಕು.